ಹೆಸರು ಕಿಶೋರ್ ಕೆಜಿ. ನಾನು 4ನೇ ತರಗತಿ ಗಂಧರ್ವ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಶ್ರವಣಕುಮಾರ. ನನ್ನ ಹೆಸರು ರವಿಗೌಡ್ರ. ನಾನು 4ನೇ ತರಗತಿ ಗಂಧರ್ವ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಶ್ರವಣಕುಮಾರನ ಗೆಳೆಯ. ನನ್ನ ಹೆಸರು ಸ್ವಾತಿ. ನಾನು 4ನೇ ತರಗತಿ ಗಂಧರ್ವ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಶ್ರವಣನ ತಂದೆ. ನನ್ನ ಹೆಸರು ಗಾಂಧಿ. ನಾನು 4ನೇ ತರಗತಿ ಗಾಂಧರ್ವ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ದಶರಥ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಸಮಾಜ. ನಾನು 4ನೇ ತರಗತಿ ಗಂಧರ್ವ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಶ್ರವಣಕುಮಾರ ಗೆಳೆಯ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಕನಕ. ನಾನು 4ನೇ ತರಗತಿ ಗಂಧರ್ವ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಶ್ರವಣಕುಮಾರ ಗೆಳೆಯ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಭರತ್ ಎನ್. ನಾನು 4ನೇ ತರಗತಿ ಗಾಂಧಾರ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಶ್ರವಣಕುಮಾರ ಗೆಳೆಯ ಚಂದ್ರು. ಎಲ್ಲರಿಗೂ ಬೆಳಗ್ಗಿನ ಶುಭವಂದನೆಗಳು. ನನ್ನ ಹೆಸರು ಮೈನಾ. ನಾನು 4ನೇ ತರಗತಿ ಗಂಧರ್ವ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಹೆಂಡತಿ. ಎಲ್ಲರಿಗೂ ಬೆಳಗ್ಗಿನ ಶುಭೋದಯಗಳು. ನನ್ನ ಹೆಸರು ಕೃತಿ. ನಾನು 4ನೇ ತರಗತಿ ಗಾಂಧಾರ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಶ್ರವಣನ ತಾಯಿ. ಎಲ್ಲರಿಗೂ ಬೆಳಗ್ಗಿನ ವಂದನೆಗಳು. ನನ್ನ ಹೆಸರು ನಿತ್ಯಪ್ರಿಯ. ನಾನು 4ನೇ ತರಗತಿ ಗಂಧರ್ವ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಯಥಾವಸತಿ. ನನ್ನ ಹೆಸರು ಕೃಷಿಕಾ. ನಾನು 4ನೇ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಮಗಳು. ಬೆಳಗಿನ ಶುಭವಂದನೆಗಳು. ನನ್ನ ಹೆಸರು ಪಾವನಿ. ನಾನು 4ನೇ ತರಗತಿ ಗಾಂಧೇಯ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಮಗಳು. Mana? ಸರ್ವಜ್ಞ. ದೃಶ್ಯವೊಂದು. ಪ್ರತಿದಿನ ಬೆಳಗ್ಗೆ ಶ್ರವಣಕುಮಾರ ಬೇಗನೆ ಎದ್ದು ಕಾಡಿಗೆ ಹೋಗಿ ಕಟ್ಟಿಗೆಗಳನ್ನು ಕೊಡೆದು ಗೌಡರ ಮನೆಗೆ ಹಾಕುತ್ತಿದ್ದ. ಗೌಡ ಕೊಡುತ್ತಿದ್ದ ಹಣದಿಂದ ತನ್ನ ಕೂಡ ತಂದೆ ತಾಯಿಗಳನ್ನು ಸಾಕುತ್ತಿದ್ದ. ಹೊಟ್ಟೆ ಹಸಿವು, ಊಟಕ್ಕೆ ನೀಡಮ್ಮ ಮಕ್ಕಳೇ, ಸ್ವಲ್ಪ ಕಾಳು. ಇನ್ನೇನು ಶ್ರವಣಕುಮಾರ ಕಟ್ಟಿಗೆಯನ್ನು ತರುತ್ತಾನೆ. ಆಗ ಅಡುಗೆ ಮಾಡಿ ನೀಡುತ್ತೇನೆ. ನಾಳು, ಅಯ್ಯೋ ನಿಮ್ಮ ತಂದೆಯಲ್ಲಿ? ಏಕೆ ನನ್ನನ್ನು ಕರೆದೆ? ನೋಡಿ, ಮಕ್ಕಳು ಹಸಿವಿನಿಂದ ಅಳುತ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದೆ ಶ್ರವಣಕುಮಾರನನ್ನು ಬಿಟ್ಟು ಬೇರೆಯವರನ್ನು ಕಟ್ಟಿಗೆ ತರಲು ಇಡಿ ಎಂದು. ಮಕ್ಕಳೇ, ಅಳಬೇಡಿ. ಇನ್ನೇನು ಶ್ರವಣಕುಮಾರ ಬರುತ್ತಾನೆ. ಏನೋ ಸಮಸ್ಯೆ ಆಗಿರ್ತದೆ, ಅದಕ್ಕೆ ತಡವಾಗಿರಬಹುದು. ನೀವು ಅವನ ಪರವಾಗಿಯೇ ವಾದ ಮಾಡಿ. ಏಕೋ ಶ್ರವಣಕುಮಾರ, ಏಕೆ ಎಷ್ಟು ತಡವಾಯಿತು? ಮಕ್ಕಳೆಲ್ಲ ಊಟದ ಅಳುತ್ತಿದ್ದಾರೆ. ಕ್ಷಮಿಸಿಕೊಂಡ್ರೆ ಮಳೆ ಬರುವ ಕಾರಣ ತಡವಾಯಿತು. ಮುಂದೆಂದು ಈ ಥರ ತಪ್ಪು ನಡೆಯುವುದಿಲ್ಲ. ಕೇಳಿದೆಯಾ? ಓ, ಆಯ್ತು ಬಿಡಿ. ನೋಡು, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು. ದೊಡ್ಡವರು ಹೇಳಿಲ್ಲವೇ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ವಿಷಯ 2. ಮನೆಯಲ್ಲಿ ತಂದೆ ತಾಯಿಗಳನ್ನು. ಅಪ್ಪ, ಅಮ್ಮ, ಊಟವಾಯಿತೆ? ಬಾ ಕುಮಾರ, ನೀ ಬನ್ನಿ ಅಂತ ಕಾಯ್ತಾ ಇದ್ದೇವೆ. ಅಪ್ಪ, ನಾನು ನಿಮಗೆ ಎಷ್ಟು ಬಾರಿ ಹೇಳಿದ್ದೇನೆ ನನ್ನನ್ನು ಕಾಯಬೇಡಿ. ನಾನು ಬರುವುದು ತಡವಾಗುತ್ತದೆ. ನೀವು ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಿ ಎಂದು. ನೋಡು ಕುಮಾರ, ತಂದೆ ತಾಯಿಗಳಿಗೆ ಗೌರವ ಕೊಡದೆ
ಈ ಲೋಕದಲ್ಲಿ ನಾವು ಕುರುಡರು, ಆದರೆ ನೀನು ನಮಗೆ ಏನು ಕೊರತೆ ಇಲ್ಲದೆ ನೋಡಿಕೊಳ್ಳುತ್ತಿದ್ದೀಯ. ನಿನ್ನನ್ನು ಬಿಟ್ಟು ಮಾಡುವುದು ಸರಿ ಕಾಣು. ಅಲ್ಲದೆ ಇನ್ನ ಜಾಗದಲ್ಲಿ ಬೇರೆಯವರಿದ್ದರೆ ನಾವು ಬೀದಿ ಪಾಲಾಗುತ್ತಿದ್ದೇವೆ. ನಿನ್ನನ್ನು ಪಡೆದ ನಾವೇ ಧನ್ಯರು ಕುಮಾರ, ನಮ್ಮ ಚಿಕ್ಕ ಆಸೆಯನ್ನು ಈಡೇರಿಸುತ್ತೀಯ? ಹೇಳು ತಂದೆ, ಎಷ್ಟು ಜನಕ್ಕೆ ಇಂಥ ಭಾಗ್ಯ ಸಿಗುವುದು? ತಂದೆ ತಾಯಿಗಳ ಋಣವನ್ನು ತೀರಿಸಲಿಕ್ಕೆ ಆಗದು. ಹಾಗಾಗಿ ನಿಮ್ಮ ಆಸೆಯನ್ನಾದರೂ ತೀರಿಸುತ್ತೇನೆ. ನಮಗೆ ತೀರ್ಥಯಾತ್ರೆ ಮಾಡಬೇಕೆಂದು ಆಸೆಯಾಗಿದೆ, ಆದರೆ ನಾವು ಕುರುಡರು ಕುಮಾರ. ನಾನು ಕರೆದುಕೊಂಡು ಹೋಗುತ್ತೇನೆ ತಂದೆ. ನೀವು ಈಗ ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಿ. ಇನ್ನು ನಾನು ಈಗ ಹೊರಗಡೆ ಹೋಗುತ್ತೇನೆ. ದೃಶ್ಯ 3 ಗೆಳೆಯರೊಂದಿಗೆ ಮಾತನಾಡುತ್ತಿರುವಾಗ ಕುಮಾರ, ಬಾ, ನಿನ್ನನ್ನು ನೋಡಿ ಬಹಳ ದಿನಗಳಾಯಿತು. ನಿನ್ನನ್ನು ನೋಡ್ತಿದ್ದೇನೆ. ಏನು ಮಾಡ್ತಿದ್ದೆ ಹೇಳು. ನನ್ನ ತಂದೆ ತಾಯಿಗಳಿಗೆ ತೀರಿಸಬೇಕಿದ್ರೆ ಯಾತ್ರೆಯನ್ನು ಮಾಡಬೇಕಾಗಿದೆ. ಅದನ್ನು ನಾನು ಹೇಗೆ ನೆರವೇರಿಸಬೇಕೆಂದು ಚಿಂತೆ ಮಾಡುತ್ತಿದ್ದೇನೆ. ಅಯ್ಯೋ ಶ್ರಾವಣ, ಏಕೋ ನಿನಗೆ ಬುದ್ಧಿ ಇದೆ ತಾನೆ? ಕುರುಡು ತಂದೆ ತಾಯಿಗಳನ್ನು ಕರೆದುಕೊಂಡು ಏನೆಂದು ತೋರಿಸುತ್ತೀಯ? ನಿಲ್ಲಿಸಿ ನಿಮ್ಮ ಮಾತನ್ನು. ನನ್ನ ತಂದೆ ತಾಯಿ ವಿಷಯಕ್ಕೆ ಬರಬೇಡಿ. ನಿಮ್ಮ ಕೈಯಿಂದ ಸಹಾಯ ಆಗದಿದ್ದರೆ ಈ ರೀತಿ ಮಾತನಾಡಬೇಡಿ. ಶ್ರವಣ, ನಮ್ಮ ಕೈಯಿಂದ ನಿನಗೆ ಸಹಾಯ ಆಗುವುದಿಲ್ಲ. ಶ್ರವಣ, ಇನ್ನು ನೀನು ನನಗೆ ಒಲಡಿ.